ಶರಾವತಿ ನದಿಯಿಂದ ಬೆಂಗಳೂರಿಗೆ ಕುಡಿಯುವ ನೀರು ಒಯ್ಯುವ ಮತ್ತು ಶರಾವತಿ ಪಂಪ್ಡ್ ವಿದ್ಯುತ್ ಯೋಜನೆ ವಿರುದ್ಧ ಎಲ್ಲರೂ ಪಕ್ಷಾತೀತವಾಗಿ ಹೋರಾಡಬೇಕು ಎಂದು ಕುಮಟಾ ಹೊನ್ನಾವರ ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ಪಟ್ಟಣದ ಲಯನ್ಸ್ ಸಭಾಭವನದಲ್ಲಿ ಶರಾವತಿ ಆರತಿ ಉತ್ಸವ ಸಮಿತಿ ವತಿಯಿಂದ ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿ ನಂತರ ನಡೆದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಈ ಯೋಜನೆ ನಿಲ್ಲಿಸಬೇಕೆಂದು ಸಮಿತಿಯಿಂದ ಪೂರ್ವಭಾವಿ ಸಭೆ ನಡೆಸಿ ಕೆಲವು ನಿರ್ಣಯ ಸಮಿತಿಯಿಂದಲೂ ಕೈಗೊಂಡಿದ್ದೇವೆ. ವೈಯಕ್ತಿಕ ಲಾಭದಿಂದ ಕೆಲವರು ಈ ಯೋಜನೆ ನಡೆಸಲು ಬಿಡುತ್ತಿಲ್ಲ. ಯೋಜನೆ ಜಾರಿಯಾದರೆ ಮುಂದೆ ಕುಡಿಯುವ ನೀರಿಗೂ ಸಮಸ್ಯೆ ಆಗಲಿದೆ. ಇದು ನಮ್ಮ ಅಳಿವು ಉಳಿವಿನ ಪ್ರಶ್ನೆ. ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕು. ಈ ಯೋಜನೆ ನಿಲ್ಲಿಸಲು ಶಪಥ ಮಾಡಬೇಕು ಎಂದು ಹೇಳಿದರು. ಬಗ್ಗೆ ಎಲ್ಲರೂ ಪಕ್ಷಾತೀತವಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಬೇಕು. ಇದರಲ್ಲಿ ಪಕ್ಷ ನೋಡುವಂಥದ್ದಿಲ್ಲ, ಪಕ್ಷಪಾತ ಇಲ್ಲ. ಎಲ್ಲರೂ ಬಂದರೆ ಮಾತ್ರ ಈ ಯೋಜನೆಯನ್ನು ನಿಲ್ಲಿಸಲಿಕ್ಕಾಗ್ತದೆ. ಭಾಳ ದೊಡ್ಡ ಯೋಜನೆ ಇದೆ. ಈಗಾಗಲೇ ಅನೇಕರು ಹೇಳಿದರು, ಈ ಯೋಜನೆಯಿಂದ ಬೇರೆ ಬೇರೆಯವರಿಗೆ ಹೆಚ್ಚಿನ ಲಾಭ ಆಗೋದ್ರಿಂದ, ವೈಯಕ್ತಿಕವಾದ ಲಾಭ ಅವರಿಗೆ ಸಿಗೋದ್ರಿಂದ ಈ ಯೋಜನೆಯನ್ನು ನಿಲ್ಲಿಸಲಿಕ್ಕೆ ಬಿಡೋದಿಲ್ಲ ಅವರು. ಹೀಗಾಗಿ ನಾವು ಸಂಘಟಿತರಾಗಬೇಕಾಗಿದೆ. ಇವತ್ತು ನಮ್ಮ ಏನು ಶರಾವತಿ ಎಡದಂಡೆ ಮತ್ತು ಬಲದಂಡೆ ನಿಂತಂಥವರು ನಮ್ಮ ಒಂದು ಅಳಿವು ಉಳಿವಿನ ಪ್ರಶ್ನೆ ಆಗಿದೆ. ಈಗಾಗಲೇ ನಾವು ಶರಾವತಿಯಿಂದ ಹೊನ್ನಾವರಕ್ಕೆ ಮತ್ತು ಮಧ್ಯದ 9 ಗ್ರಾಮ ಪಂಚಾಯತ್ಗೆ ಕುಡಿಯುವ ನೀರಿನ ಯೋಜನೆಯನ್ನು ಜಾರಿಗೆ ತಂದು ಈಗಾಗಲೇ ನೀರನ್ನು ಕೊಡ್ತಾ ಇದ್ದೇವೆ. ಒಂದು ವೇಳೆ ಈ ಯೋಜನೆ ಏನಾದರೂ ಜಾರಿಗೆ ಬಂದರೆ ನಾವು ಮತ್ತೆ ನಮ್ಮ ಜನಗಳಿಗೆ ಉಪ್ಪು ನೀರು ಕೊಡುವಂಥ ಪರಿಸ್ಥಿತಿ ಬರ್ತದೆ. ಹೀಗಾಗಿ ಜನ ಸ್ವಲ್ಪ ಎಚ್ಚರಾಗಬೇಕಾಗಿದೆ. ಸಾರ್ವಜನಿಕರು ಎಚ್ಚರಾಗಬೇಕಾಗಿದೆ. ನಮಗೆ ಬೇರೆ ಯಾವ ಬಲನೂ ಅವರು ಕೊಡೋದು ಅವಶ್ಯಕತೆ ಇಲ್ಲ. ಕೇವಲ ಅವರು ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಹೋರಾಟಕ್ಕೆ ಪಕ್ಷಾತೀತವಾಗಿ ಬರಬೇಕು. ನಾವೇನು ಹೋರಾಟ ಮಾಡ್ತೇವೆ, ನಮಗೆ ಶಕ್ತಿಯನ್ನು ಕೊಟ್ಟರೆ ಇವತ್ತು ಜನಬಲದ ಮುಂದೆ ಯಾವ ಬಲನೂ ಇಲ್ಲ. ಹೀಗಾಗಿ ನಮ್ಮ ಬಲ ಬಲಿಷ್ಠ ಇದೆ ಅನ್ನುವಂಥದ್ದನ್ನು ತೋರಿಸಬೇಕು ಅನ್ನುವಂಥದ್ದಕ್ಕೆ ನಾವು ಇವತ್ತು ಹೊನ್ನಾವರ ತಾಲೂಕಿನಲ್ಲಿ 2ನೇ ಸಭೆಯನ್ನು ಮಾಡಿದ್ದೇವೆ. ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ, ಸರ್ಕಾರದ ವತಿಯಿಂದ ಕೈಗಾ ಹೊನ್ನಾವರ ಪೋರ್ಟ್ನಂತಹ ಅನೇಕ ಕಷ್ಟಕರ ಯೋಜನೆ ನಮ್ಮ ಜಿಲ್ಲೆಗೆ ತಂದು ಹಾಕಿದ್ದಾರೆ. ಬೆಂಗಳೂರಿಗೆ ನೀರು ಕೊಂಡೊಯ್ಯುವ ಯೋಜನೆ ಇದು ನಮ್ಮ ಜಿಲ್ಲೆಗೆ ಹಾಗೂ ಜನರಿಗೆ ಮಾಡಿದ ದ್ರೋಹ. ನಮ್ಮ ಜನ ಉಪ್ಪು ನೀರು ಕುಡಿಯುವ ಪರಿಸ್ಥಿತಿ ಬರಲಿದೆ. ಜನವಸತಿ ಪ್ರದೇಶಕ್ಕೆ ಸಮಸ್ಯೆ ಆಗಲಿದೆ. ಮುಂದಿನ ಪೀಳಿಗೆ ಸರ್ವನಾಶ ಮಾಡಲು ಸರ್ಕಾರ ಚಿಂತನೆ ಮಾಡುತ್ತಿದೆ ಎಂದು ಆರೋಪಿಸಿದರು. ಈ ಜನರಿಗೆ ತೊಂದರೆ ಆಗ್ತಕ್ಕಂಥದ್ದನ್ನು ಈಗಾಗಲೇ ಇವತ್ತು ಏನು ಬೆಂಗಳೂರಿಗೆ ನೀರು ತಗೊಂಡು ಹೋಗುವಂಥ ಯೋಜನೆಗಳು, ಇವತ್ತು ಬೃಹತ್ ಆಗಿರ್ತಕ್ಕಂಥ ಯೋಜನೆಗಳು ಇವತ್ತು ಕೈ ಹಾಕಿರ್ತಕ್ಕಂಥದ್ದು. ನಿಜವಾಗ್ಲೂ ಇದು ಉತ್ತರ ಕನ್ನಡಕ್ಕೆ ಇಲ್ಲಿಯ ಜನರಿಗೆ ಮಾಡ್ತಕ್ಕಂಥ ದ್ರೋಹ ಅಂತಕ್ಕಂಥ ಮಾತನ್ನು ಮತ್ತೊಂದು ಬಾರಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಇದು ಈಗಾಗಲೇ ಉಪ್ಪು ನೀರಲ್ಲಿ ಜೀವನವನ್ನು ಕಳೆಯುವಂಥ ಕೆಲಸ ಇವತ್ತು ನಮ್ಮ ಶರಾವತಿ ಎಡದಂಡೆ ಬಲದಂಡೆ ಬಹುಶಃ ಎಲ್ಲರೂ ಕುಮಟಾ ತನಕ ನೀರು ಹೋಗಿದೆ. ಅವರೆಲ್ಲರೂ ಇವತ್ತು ಉಪ್ಪು ನೀರು ಕುಡಿಯುವಂಥ ಪರಿಸ್ಥಿತಿ ಇದೆ. ಇವತ್ತು ಕೃಷಿಕರಾಗಿರ್ಬೋದು, ಅತ್ಯಂತ ಹೆಚ್ಚು ಕೃಷಿಕರಿರ್ತಕ್ಕಂಥದ್ದು, ಜನವಸತಿ ಪ್ರದೇಶ ಇರ್ತಕ್ಕಂಥದ್ದು. ಆ ಜನವಸತಿ ಪ್ರದೇಶಕ್ಕೆ ಇವತ್ತು ಈಗಾಗಲೇ ಗೇರ್ಸೋಪತ್ರಕ್ಕೆ ಉಪ್ಪು ನೀರು ಹೋಗುವಂಥ ಕೆಲಸ ನಡೀತಾ ಇದೆ. ಅದನ್ನು ಮತ್ತೆ ಬೆಂಗಳೂರಿಗೆ ನೀರು ತಗೊಂಡು ಹೋಗಿ ಇವತ್ತು ನಮ್ಮ ಜೀವನವನ್ನು, ನಮ್ಮ ಮುಂದಿನ ಪೀಳಿಗೆಯನ್ನು ಸರ್ವನಾಶ ಮಾಡಲಿಕ್ಕೆ ಇವತ್ತು ಸರ್ಕಾರಗಳು ಚಿಂತನೆ ಮಾಡ್ತಾ ಇದೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಾವೆಲ್ಲರೂ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ, ಯಾವುದೇ ಇದಕ್ಕೆ ರಾಜಕಾರಣ ಇಲ್ಲ, ಎಲ್ಲ ಪಕ್ಷದವರು ಇವತ್ತು ಬಹುಶಃ ಎಲ್ಲ ಪಕ್ಷದವರು ಇದ್ದಾರೆ, ಪಕ್ಷಾತೀತವಾಗಿ ನಾವು ಹೋರಾಟ ಮಾಡ್ತೇವೆ. ಈ ಯೋಜನೆಯನ್ನು ಸರ್ಕಾರ ಲಿಖಿತವಾಗಿ ಕೈ ಬಿಟ್ಟಿದ್ದಾರೆ ಅಂತಕ್ಕಂಥ ಹೇಳಿಕೆ ಕೊಡೋ ತನಕ ನಮ್ಮದು ನಿರಂತರವಾಗಿ ನಾವು ಹೋರಾಟ ಮಾಡಿ ಇದನ್ನು ನಿಲ್ಲಿಸುವಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥ ಮುಖ್ಯ ಇವತ್ತು ವಾಹಿನಿ ಮುಖಾಂತರ ಹೇಳಲಿಕ್ಕೆ ಬಯಸ್ತೇವೆ. ಶರಾವತಿ ಉಳಿಸಿ ಹೋರಾಟ ಸಮಿತಿ ಅಧ್ಯಕ್ಷ ಅಖಿಲೇಶ್ ಚಿಪ್ಪಳ್ಳಿ ಮಾತನಾಡಿ, ಈ ಯೋಜನೆಯಿಂದ ಹಾನಿಯೇ ಹೊರತು ಯಾವ ಲಾಭ ಇಲ್ಲ. ಶರಾವತಿ ಕಣಿವೆ ಮೇಲೆ ದೊಡ್ಡ ದೌರ್ಜನ್ಯ ನಡೆಯುತ್ತಿದೆ. ಇದು ದೇಶದ ಆಸ್ತಿ. ಇದನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು. ಹೊನ್ನಾವರನ್ನ ಬಂದ್ ಮಾಡ್ತಕ್ಕಂಥ ಒಂದು ಇದನ್ನು ಕೂಡ ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ. ಮೆರವಣಿಗೆ ಇಡೀ ಬೃಹತ್ ಪ್ರತಿಭಟನೆಯನ್ನು ಹೊನ್ನಾವರದಲ್ಲಿ ಮೇ 26, 2025 ಹಮ್ಮಿಕೊಂಡಿದ್ದಾರೆ. ಅದು ನಾವು ಕೂಡ ಶಿವಮೊಗ್ಗ ಜಿಲ್ಲೆಯಿಂದ ಸಾಕಷ್ಟು ಜನ ಬರ್ತಾ ಇದ್ದೀವಿ. ಅದನ್ನು ನಮ್ಮ ಬೆಂಬಲವನ್ನು ಅವರಿಗೆ ನೀಡ್ತಾ ಇದ್ದೀವಿ. ನಾನು ಅಖಿಲೇಶ್ ಚಿಪ್ಪಳ್ಳಿ, ಸಾಗರದಿಂದ. ಶರಾವತಿ ಆರತಿ ಸಮಿತಿ ಗೌರವಾಧ್ಯಕ್ಷ ಜಿಟಿ ಪೈ ಮೇ 26ರಂದು ಬೃಹತ್ ಪ್ರತಿಭಟನೆ ನಡೆಯಲಿದೆ. ಪ್ರತಿಭಟನೆಗೆ ಜನ ಎಚ್ಚೆತ್ತುಕೊಳ್ಳಲಿ ಎಂದು ಮೇ 21, 22ರಂದು ಹೊನ್ನಾವರದಲ್ಲಿ ನಗರ ಬಸ್ತಿಕೇರಿಯಲ್ಲಿ ಪಾದಯಾತ್ರೆ ನಡೆಯಲಿದೆ ಎಂದರು. ನಾವು ಕರೆ ಕೊಟ್ಟಿದ್ದಕ್ಕೆ ಎಲ್ಲ ಪಕ್ಷಾತೀತವಾಗಿ ಜನರು ಬಂದಿದ್ದಾರೆ. ಮುಂದೆ ಕೂಡ ನಾವು
26ನೇ ತಾರೀಕಿಗೆ ಬೃಹತ್ ಒಂದು ಆಂದೋಲನವನ್ನು ಮಾಡುವರಿದ್ದೇವೆ. ಇದು ನಾವೆಲ್ಲರಿಗೆ ಕರೆ ಕೊಟ್ಟಿದ್ದೇವೆ. ನಮ್ಮ ಆಶಯ ಪ್ರಕಾರ ಒಂದು 10,000 ಜನ ಸೇರ್ಬೋದು ನಮ್ಮ ಆಶಯ ಸಲುವಾಗಿ ಅದರ ಮೊದಲೇ ಒಂದು ವಾರದ ಮೊದಲೇ 20-21ಕ್ಕೆ ಪಾದಯಾತ್ರೆ ಕೂಡ ಮಾಡ್ತಾ ಇದ್ದೇವೆ. ದೇವಸಭಾದಿಂದ ಮತ್ತು ಗೆಲುವಿಸಿದೆ ಭಗವಂತ ಎಡದಂಡೆಯ ಮೂಲಕವಾಗಿ ಇಲ್ಲಿ ಜನರಿಗೆ ಜಾಗೃತಿಯನ್ನು ಮಾಡುವ ಸಲುವಾಗಿ ನಾವೊಂದು ಪಾದಯಾತ್ರೆ ಮಾಡ್ತಾ ಇದ್ದೇವೆ. 10 ಜನ ಬೆಂಬಲ ಕೊಟ್ಟಿದ್ದಾರೆ. ಅದರ ಸಲುವಾಗಿ ಈ ಒಂದು ಆಂದೋಲನ ಯಶಸ್ವಿ ಆಗಲಿ ಎಂದು ನಾನು ಶುಭ ಕೋರಿ ನಮ್ಮೆಲ್ಲರಿಗೂ ಮತ್ತೊಂದು ಸಲ ಸ್ವಾಗತ ಮಾಡಿ ನಾನು ಮಾತನಾಡುತ್ತೇನೆ. ಈ ವೇಳೆ ಶರಾವತಿ ಆರತಿ ಸಮಿತಿ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಕವಲಕ್ಕಿ, ಕಾರ್ಯದರ್ಶಿ ಜಿಜಿ ಶಂಕರ್, ವಿಶ್ವನಾಥ್ ನಾಯಕ್, ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ, ನಾಗರಾಜ್ ಭಟ್, ಚಂದ್ರಕಾಂತ್ ಕೊಚರೇಕರ್, ಜಿಎನ್ ಗೌಡ, ವಿನೋದ್ ನಾಯ್ಕ್ ಮಾವಿನಹೊಳೆ ಮತ್ತಿತರರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.